ಶ್ರೀ ಜಗದ್ಗುರು ರೂಪರಹಿತ ಅಹಿಂಸಾ ಯೋಗೇಶ್ವರಿ ವೀರಧರ್ಮಜ ಮಾತಾ ಮಾಣಿಕೇಶ್ವರಿ ಆಶ್ರಮ ಟ್ರಸ್ಟ್ ಯಾನಗುಂದಿರವರ ಪರವಾಗಿ ಇಂದು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ಬರುವ ರವಿವಾರದಂದು 15/2/2026 ಬೆಳಗ್ಗೆ 9 ರಿಂದ ವಾಹನ್ಯಪೂರ್ವಕ ಮಹಾರುದ್ರಾಭಿಷೇಕ, ಪಾದುಕ ಪೂಜೆ, ಮಹಾಮಂಗಳಾರತಿ ಮತ್ತು ನಂತರ ಮಧ್ಯಾಹ್ನ 12 ಗಂಟೆಯಿಂದ ಮಾತಾಜಿಯವರ ಸನ್ನಿಧಾನದಲ್ಲಿ ಮಹಾಶಿವರಾತ್ರಿ ಉತ್ಸವ ಜರುಗಲಿದೆ. ಹಾಗೂ ಸೋಮವಾರ ಅಂದ್ರೆ 16/2/2026 ಸಂಜೆ 7 ಗಂಟೆಗೆ ಮಹಾರಥೋತ್ಸವ ಜರುಗುತ್ತೆ. ಹಾಗೂ ಮಂಗಳವಾರ 17/2/2026 ಬೆಳಗ್ಗೆ 9 ಗಂಟೆಗೆ ಪಲ್ಲಕ್ಕಿ ಸೇವೆ ಜರುಗಲಿದೆ. ತದನಂತರ ಫೆಬ್ರವರಿ 27 ರಿಂದ ಮಾರ್ಚ್ 3, 2026 ಶ್ರೀ 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 ಸದ್ಗುರು ರೂಪರಹಿತ ಅಹಿಂಸಾ ಯೋಗೇಶ್ವರಿ ವೀರಧರ್ಮಜ ಮಾತಾಜಿಯವರ 6ನೇ ಅವತಾರ ಜರುಗಲಿದೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳೆಲ್ಲೂ ಪಾಲ್ಗೊಂಡು ಮಾತಾ ಮಾಣಿಕೇಶ್ವರಿಯವರ ದಿವ್ಯ ದರ್ಶನವನ್ನ ಪಡ್ಕೊಳ್ಬೇಕಾಗಿ ಪತ್ರಿಕಾಗೋಷ್ಠಿಯಲ್ಲಿ ವಿನಂತಿಸಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಲಕ್ಷಾಂತರ ಭಕ್ತಾದಿಗಳು ಆಗಮಿಸ್ತಾ ಇದ್ದು ಅವರಿಗೆ ಮಹಾದಾಸೋಹ, ನೀರಿನ, ಬಸ್ಸಿನ ವ್ಯವಸ್ಥೆ ಮಾಡಲಾಗಿದೆ. ಪ್ರತಿ ವರ್ಷದಂತೆ ಕಾರ್ಯಕ್ರಮದಲ್ಲಿ ಸರಗಳ್ಳತನ ಪ್ರಕರಣಗಳು ಜರುಗ್ತಾ ಇವೆ. ಇದನ್ನು ತಡೆಯಲು ವಿಶೇಷವಾಗಿ ಮಹಿಳಾ ಭಕ್ತಾದಿಗಳು ಸಮಾರಂಭದಲ್ಲಿ ಆಭರಣಗಳನ್ನ ಧರಿಸಿ ಬರಬಾರದಂತ ಮನವಿ ಮಾಡಲಾಗಿದೆ. ಹಾಗಾಗಿ ವಿಶೇಷ ಪೊಲೀಸರನ್ನ ನೇಮಿಸಿದ್ದಾರೆ. ನೆರೆಯ ತೆಲಂಗಾಣ ಪತ್ತೇಳದ ಪೊಲೀಸರು ನೆರವಿಗೆ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಯನ್ನು ಮನವಿ ಮಾಡಲಾಗಿದೆ. ಎಲ್ಲ ಮಾಧ್ಯಮದ ಮಿತ್ರರಿಗೆ ನಮಸ್ಕರಿಸುತ್ತಾ ದಿನಾಂಕ 15/2/26 ಪ್ರತಿ ವರ್ಷದಂತೆ ಶ್ರೀ ಮಾತಾ ಮಾಣಿಕೇಶ್ವರಿ ಮಾತಾಜಿಯವರ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮಕ್ಕೆ ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣದಿಂದ ಭಕ್ತರು ಆಗಮಿಸುತ್ತಿದ್ದು, ಬಂದಂಥ ಭಕ್ತರಿಗೆ ನೀರಿನ ವ್ಯವಸ್ಥೆ, ಮಹಾದಾಸೋಹ ವ್ಯವಸ್ಥೆ ಮತ್ತು ಬಸ್ಸಿನ ಸೌಕರ್ಯ ಕೂಡ ಒದಗಿಸಲಾಗಿದೆ. ಮತ್ತು ಆ ದಿವಸ ಮಹಾಶಿವರಾತ್ರಿಯಂದು ರುದ್ರಾಭಿಷೇಕ, ಪಾದುಕ ಪೂಜೆ, ಮಾತಾಜಿಯವರ ಒಂದು ನಾಮಸ್ಮರಣೆಯನ್ನು ಹಮ್ಮಿಕೊಂಡು ಭಜನೆ ಕೀರ್ತನೆಗಳೊಂದಿಗೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮರುದಿವಸ ಮಾತಾಜಿಯವರ ಮಹಾರಥೋತ್ಸವ ಕೂಡ ಜರುಗುತ್ತಿದ್ದು, ಈ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಮೊದಲಿನಂತೆ ಆಗಮಿಸುತ್ತಿದ್ದು, ಆ ಒಂದು ಕಾರ್ಯಕ್ರಮದಲ್ಲಿ ಯಾವುದಾದರೂ ಅನಾಹುತ ಆಗದಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಹೆಚ್ಚಿನ ಬಂದೋಬಸ್ತ್ ಒದಗಿಸಬೇಕೆಂದು ನಾವು ಪೊಲೀಸರಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರಗಿ.